ಪ್ರೀಸಲು ಪ್ರೀಸಲು ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು. ಪ್ರಿಯರೇ, ಈ ಮಧ್ಯಾಹ್ನದ ಸ್ವರ್ಗೀಯ ಮನ ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪರಿಶುದ್ಧವಾದ ದೇವನ ಪರಮಪ್ರಿಯ ಪುತ್ರರಾಗಿ ಪುತ್ರಿಯರಾಗಿ ಆ ಪ್ರಭುವಿನ ಪ್ರೀತಿಯ ಸ್ವರ್ಗರಾಜ್ಯದ ಬಾಗಿಲನ್ನು ಪ್ರವೇಶಿಸುವಂತಹ ಆಧ್ಯಾತ್ಮಿಕ ಮಕ್ಕಳಾಗಿರುವ ಸರ್ವ ಜನಾಂಗದವರು ದೇವರಿಗೆ ಪ್ರೀತಿಪಾತ್ರರು. ಪಾಪಿಗಳಾಗಿ ಈ ಲೋಕದಲ್ಲಿ ಇದ್ದು ಪಾಪದಲ್ಲಿಯೇ ಜೀವಿಸಿ ಪಶ್ಚಾತ್ತಾಪದೆಡೆಗೆ ತಿರುಗಿಕೊಳ್ಳುವ ಪ್ರತಿಯೊಬ್ಬರು ದೇವರ ಮಕ್ಕಳು. ಪ್ರಿಯರೇ, ನಾವು ದಿನಂಪ್ರತಿ ದೇವರು 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 ಎಂಬುದಾಗಿ ಹೇಳುತ್ತಾ ಇದ್ದೇವೆ, ಹೌದಲ್ಲ? ಹಾಗೆ ಪ್ರಾರ್ಥಿಸುವಾಗ ದೇವಾ 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 ಎಂಬುದಾಗಿ ಕರೆಯುತ್ತಲೇ ಇದ್ದೇವೆ. ಈ ಶಬ್ದ ಸಾಯುವ ಕೊನೆಯ ಕ್ಷಣದವರೆಗೂ ನಮ್ಮಲ್ಲಿ ಪ್ರತಿಧ್ವನಿಸುತ್ತಾ ಇರುತ್ತದೆ. ಸಾಯುವ ಕೊನೆಯ ಕ್ಷಣದವರೆಗೂ ಈ ಶಬ್ದವು ನಮ್ಮಲ್ಲಿ ಪ್ರತಿಧ್ವನಿಸುತ್ತಾ ಇರುತ್ತದೆ. ಪ್ರಿಯರೇ, ಬದುಕಿನ ಈ ಪಯಣದಲ್ಲಿ ನಮ್ಮ ಅನುಭವಗಳು ಅನೇಕ. ಈ ಬದುಕಿನ ಈ ಹೋರಾಟದಲ್ಲಿ ನಮ್ಮ ಶ್ರಮಗಳು ಇನ್ನು ಅನೇಕ. ಈ ನಮ್ಮ ಬದುಕಿನ ಜೀವನದಲ್ಲಿ ಬರುವ ಪ್ರಾಪಂಚಿಕ ಯುದ್ಧಗಳು ಸಹಿಸಲಾಗದಷ್ಟು ಅಸಾಧ್ಯ. ಆದರೆ ಆಧ್ಯಾತ್ಮಿಕತೆಯ ಜೀವಿತದಲ್ಲಿ ನಾವು ಅನುಭವಿಸುವಂತಹ ಅನುಭವಗಳು, ಆಧ್ಯಾತ್ಮಿಕತೆಯ ಜೀವಿತದಿಂದ ನಮ್ಮನ್ನು ದೂರ ಮಾಡಲು ಯತ್ನಿಸುವ ಅನೇಕ ಸೈತಾನನ ಶೋಧನೆಗಳು, ಪ್ರಾಪಂಚಿಕ ಶೋಧನೆಗಳು, ಆಧ್ಯಾತ್ಮಿಕ ಶೋಧನೆಗಳು, ದೈಹಿಕವಾದ ಶೋಧನೆಗಳು ಮಿತಿಮೀರಿದಂಥವುಗಳು. ಇವುಗಳೆಲ್ಲವನ್ನ ಜಯಿಸಿ ನಡೆಯುವವನೇ ನಿಜವಾದ ದಿಟ್ಟ ಹೋರಾಟಗಾರ. ಈ ಪ್ರಾಪಂಚಿಕವಾದವುಗಳನ್ನು ಜಯಿಸಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡದೆ ಪ್ರಭುವಿನ ನಾಮದಲ್ಲಿ, ದೇವರ ವಾಕ್ಯದಲ್ಲಿ ಯಾರು ಜಯಿಸಿ ನಡೆಯುತ್ತಾನೋ ಅವನೇ ಭಾಗ್ಯವಂತ, ಅವನೇ ಜಯವೆಂಬ ಜಯಮಾಲಿಯನ್ನ ತೊಟ್ಟುಕೊಳ್ಳುವವನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಬಾಳೆಂಬ ಹೋರಾಟವು ಮನಸ್ಸಿನ ಮೇಲೆ ಒತ್ತಡವನ್ನು ಬೀರುತ್ತದೆ. ಈ ಮನಸ್ಸೆಂಬುದು ತುಂಬಾ ಮೃದುವಾದದ್ದು, ಈ ಮನಸ್ಸೆಂಬುದು ತುಂಬಾ ಸೂಕ್ಷ್ಮವಾದದ್ದು. ನೆಲದ ಕಲ್ಲಿನ ಮೇಲೆ ಗಾಜಿನ ಪಾತ್ರೆ ಬಿದ್ದರೆ ಹೇಗೆ ಚೂರು ಚೂರಾಗಿ ಹೋಗುತ್ತದೋ ಅದಕ್ಕಿಂತ ಮೃದು ಈ ಮನಸ್ಸು. ಈ ಮನಸ್ಸಿನ ಮೇಲೆ ಪರಿಣಾಮ ಬೀರುವಾಗ ಮನುಷ್ಯನು ಕುಗ್ಗಿ ಹೋಗುತ್ತಾನೆ, ಅವನು ನಿತ್ರಾಣನಾಗಿ ಹೋಗುತ್ತಾನೆ, ಹೌದಲ್ಲ? ನಿಮ್ಮ ಮನಸ್ಸಿನ ಮೇಲೆ ಭಾರ ಬಿದ್ದರೆ ನಿಮ್ಮ ಹೆಂಡತಿಯನ್ನು ಕುರಿತಾದಂತಹ ಭಾರ, ನಿಮ್ಮ ಮಕ್ಕಳನ್ನು ಕುರಿತಾದಂತಹ ಭಾರ, ಪತಿಯನ್ನು ಕುರಿತಾದಂತಹ ಭಾರ, ಯಾರ ವಿಷಯದಲ್ಲಿಯೂ ಪರಿಣಾಮವು ಮನಸ್ಸಿನ ಮೇಲೆ ಬೀರುವುದಾದರೆ ಅದು ಸಹಿಸಲಾಗುವುದಿಲ್ಲ. ಅದು ಯಾವ ವ್ಯಕ್ತಿ ಆಗಿರಬಹುದು, ಮಹಾರಾಜನೇ ಆಗಿರಬಹುದು, ಪ್ರಧಾನಮಂತ್ರಿಯೇ ಆಗಿರಬಹುದು,
ಯಾವುದಕ್ಕೂ ನನಗೆ ಕೊರತೆ ಇಲ್ಲ ಎಂದು ಹೇಳುವವನಾಗಿರಬಹುದು. ಯಾರು ಮನಸ್ಸಿನ ಮೇಲೆ ಬೀರುವ ಪರಿಣಾಮವನ್ನ ಸಹಿಸಲು ಸಾಧ್ಯವಿಲ್ಲ. ಈ ಮನಸ್ಸಿನ ಮೇಲೆ ಬೀಳುವ ಪರಿಣಾಮಗಳೇ ಮನುಷ್ಯರಾದಂತಹ ನಮ್ಮನ್ನು ಮಾನಸಿಕವಾದ ಒತ್ತಡಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಪ್ರಿಯರೇ, ನಾವು ಈ ಮಧ್ಯಾಹ್ನ ಸ್ವರ್ಗೀಯ ಮನಸ್ಸು ಶುಶ್ರೂಷೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ. ಪ್ರತಿ ದಿನದ ಧ್ಯಾನಗಳು ನಮ್ಮನ್ನ ಈ ಲೋಕವನ್ನ ಜಯಿಸುವಂತ ಮಾಡುವ ಶಕ್ತಿಯನ್ನು ನಮಗೆ ಕೊಡುತ್ತದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಬಾಳೆಂಬ ಹೋರಾಟದಲ್ಲಿ, ಬದುಕೆಂಬ ಜಂಜಾಟದಲ್ಲಿ, ಪ್ರೀತಿಯ ಸಂಕೋಲೆಯಲ್ಲಿ, ದುಃಖದ ಹೊಳೆಯಲ್ಲಿ ಕೊಚ್ಚಿ ಹೋಗುವಂತಹ ನಾವೆಲ್ಲರೂ ದೇವರನ್ನು ಆಶ್ರಯಿಸಿಕೊಳ್ಳುತ್ತೇವೆ. ದೇವರನ್ನು ಆಶ್ರಯಿಸಿ ದೇವರಲ್ಲಿಯೇ ನಾವು ಶರಣಾಗುತ್ತೇವೆ. ಯಾಕೆ? ನಮಗರಿವಿಲ್ಲದೆ ದೇವರ ಮೇಲೆ ನಮಗಿರುವ ಪ್ರೀತಿ, ದೇವರ ಪ್ರೀತಿ ಇರುವವನು ಮಾತ್ರವೇ ದೇವರನ್ನು ಹುಡುಕಿ ಹೋಗಲು ಸಾಧ್ಯ. ಎಲ್ಲರೂ ಹುಡುಕಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ದೇವರ ಪ್ರೀತಿ ಇಲ್ಲದಿದ್ದರೆ ನಾವು ದೇವರನ್ನು ಹುಡುಕಿ ಹೋಗಲು ಸಾಧ್ಯವಿಲ್ಲ. ಹಾಗೆಯೇ ಮನುಷ್ಯನ ಪ್ರೀತಿ ಇಲ್ಲದಿದ್ದರೆ ಮನುಷ್ಯನನ್ನು ಹುಡುಕಿ ಹೋಗಲು ಸಾಧ್ಯವಿಲ್ಲ. ಪ್ರೀತಿ ಇಲ್ಲದವನು ಎಂದಿಗೂ ಒಬ್ಬ ವ್ಯಕ್ತಿಯನ್ನು ಹುಡುಕಿ ಹೋಗುವುದಿಲ್ಲ. ಹಿಂದೆ ಮಾತನಾಡುವುದಷ್ಟೇ, ಅಥವಾ ಮುಂದೆ ಮಾತನಾಡುವುದಷ್ಟೇ, ಗುಣಗಾನ ಮಾಡಬಹುದು. ಆದರೆ ಪ್ರೀತಿ ಇರುವವನು ಮಾತ್ರವೇ ಒಂದು ವ್ಯಕ್ತಿಯನ್ನ ಹುಡುಕಿಕೊಂಡು ಹೋಗಲು ಸಾಧ್ಯ, ಒಂದು ವ್ಯಕ್ತಿಯೊಡನೆ ಅವನು ಮಾತನಾಡಲು ಸಾಧ್ಯ, ಅಥವಾ ಒಂದು ವ್ಯಕ್ತಿಯೊಡನೆ ಜೀವಿಸಲು ಸಾಧ್ಯ. ಪ್ರೀತಿ ಇಲ್ಲದಿದ್ದರೆ ಸಾಧ್ಯವಿಲ್ಲ. ಪ್ರಿಯರೇ, ಎಷ್ಟೋ ಜನ ನೋಡಿ, ಒಂದು ವ್ಯಕ್ತಿಯ ವ್ಯಕ್ತಿತ್ವದ ಬಾಂಧವ್ಯದಲ್ಲಿ ಯಾವಾಗ ಒಂದು ವ್ಯಕ್ತಿಯ ಸಂಬಂಧ ಹೆಚ್ಚಾಗುತ್ತದೆ ಎಂದು ಹೇಳುವುದಾದರೆ ಆ ಪ್ರೀತಿಯ ನಿಮಿತ್ತವಾಗಿ, ಮಾತನಾಡುವುದರ ನಿಮಿತ್ತವಾಗಿ. ಯಾವಾಗ ಒಂದು ವ್ಯಕ್ತಿಯಿಂದ ನಾವು ದೂರ ಆಗುತ್ತೇವೋ ಆಗ ನಮ್ಮ ಸಂಭಾಷಣೆಗಳು ಕಡಿತವಾಗುತ್ತದೆ. ಸಂಭಾಷಣೆಯು ಕಡಿತವಾಗುವಾಗ ವ್ಯಕ್ತಿ ದೂರವಾಗಿ ಹೋಗುತ್ತಾನೆ. ನಿನ್ನ ಜೊತೆ ಎಷ್ಟು ಆತ್ಮೀಯವಾಗಿದ್ದಿರಬಹುದು, ಎಷ್ಟು ಬಾಂಧವ್ಯದಿಂದಿದ್ದಿರಬಹುದು, ವ್ಯಕ್ತಿಯು ದೂರವಾದ ತಕ್ಷಣ ಬಾಂಧವ್ಯವು ಕಡಿದು ಹೋಗುತ್ತದೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಒಂದು ವ್ಯಕ್ತಿಯ ಮಾತುಕತೆ ನಿಂತು ಹೋಗುವಾಗ ವ್ಯಕ್ತಿಯು ತಾನಾಗಿಯೇ ವ್ಯಕ್ತಿಯ ಸಂಬಂಧಗಳು ಕಡಿದು ಹೋಗುತ್ತದೆ. ಪ್ರಿಯ, ನಾವಿಂದು ಪವಿತ್ರಾತ್ಮ ಧ್ಯಾನ 26ನೆಯ ಭಾಗವನ್ನು ಧ್ಯಾನಿಸ್ತಾ ಇದ್ದೇವೆ. 26ನೆಯ ಈ ಭಾಗವನ್ನು ಧ್ಯಾನಿಸುವಾಗ ಪವಿತ್ರಾತ್ಮ ಪ್ರೇರಿತನಾದಂಥ ಒಂದು ವ್ಯಕ್ತಿ, ಪವಿತ್ರಾತ್ಮ ಭರಿತನಾದಂತಹ ಒಂದು ವ್ಯಕ್ತಿ, ಅವನ ಸಂಕೇತವನ್ನ, ಅವನು ಪವಿತ್ರಾತ್ಮ ಭರಿತನಾಗಿದ್ದಾನೆ ಎಂದು ಹೇಳುವುದಾದರೆ ಅವನ ಸಂಕೇತವನ್ನ ನಾವು ಅರಿತುಕೊಳ್ಳಬೇಕಾದರೆ, ಪವಿತ್ರಾತ್ಮ ಭರಿತವನ್ನು ನೆರೆ ಹೊರೆಯವರನ್ನ ಪ್ರೀತಿಸುತ್ತಾನೆ. ನೆರೆಹೊರೆಯವರನ್ನ ಪ್ರೀತಿಸುತ್ತಾನೆ. ಪವಿತ್ರಾತ್ಮ ಭರಿತನಾಗದಿರುವವನು ಯಾವ ನೆರೆಹೊರೆಯವರನ್ನ ಪ್ರೀತಿಸುವುದಿಲ್ಲ. ಅವನು ಏಕಾಂಗಿಯಾಗಿ ತನ್ನಲ್ಲಿ ಮಾತ್ರ ಅವನು ಜೀವಿಸಿ ನಡೆಯುತ್ತಾನೆ. ಯಾರ ಕಷ್ಟದ ಬಗ್ಗೆ, ಯಾರ ನಷ್ಟದ ಬಗ್ಗೆ, ಯಾರ ದರಿದ್ರದ ಬಗ್ಗೆ, ಯಾರ ರೋಗದ ಬಗ್ಗೆ, ಯಾವ ಮರಣದ ಬಗ್ಗೆ, ಯಾರ ಕೊರತೆಯ ಬಗ್ಗೆ, ಯಾರ ಹಸಿವಿನ ಬಗ್ಗೆ, ಯಾರ ಬಗ್ಗೆ ಅಕ್ಕಪಕ್ಕದ ಮನೆಯಲ್ಲಿ ಅವನು ಸತ್ತು ಬಿದ್ದರೂ ಸರಿಯೇ, ಹಸಿವಿನಿಂದಿದ್ದರೂ ಸರಿಯೇ, ಏನಾದರೂ ಸರಿಯೇ, ಅವನು ಅವರನ್ನು ತಿರುಗಿ ನೋಡುವುದಿಲ್ಲ. ಎಂದರೆ ಅವನಲ್ಲಿ ಪವಿತ್ರಾತ್ಮರಿಲ್ಲ, ಅವನು ಪವಿತ್ರ ಆತ್ಮ ಭರಿತನಲ್ಲ. ನೆರೆಹೊರೆಯವರನ್ನು ಪ್ರೀತಿಸುವನಾದರೆ ಅವನು ಪವಿತ್ರ ಆತ್ಮಭರಿತನಾಗಿರುತ್ತಾನೆ ಎಂಬುದಾಗಿ ಅರ್ಥ. ಆದರೆ ನೆರೆಯವರನ್ನ ಪ್ರೀತಿಸ್ತಾನೆ ಅಂತೇಳಿ ಇಲ್ಲ ಸಲ್ಲದಲ್ಲ ಕುಚೋದ್ಯಗಳನ್ನ ಮಾಡುವನು ಪವಿತ್ರ ಆತ್ಮಭರಿತನಲ್ಲ.
ನಾನು ನೆರೆಯವರನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಾ ಪಕ್ಕದ ಮನೆ, ಈ ಪಕ್ಕದ ಮನೆಯಲ್ಲಿ ನಡೆಯುವ ವಿಷಯ, ಆ ಪಕ್ಕದ ಮನೆಯಲ್ಲಿ ನಡೆಯುವ ವಿಷಯ, ಆ ಕುಟುಂಬದಲ್ಲಿ ನಡೆಯುವ ವಿಷಯ, ಮತ್ತೊಂದು ಕುಟುಂಬದಲ್ಲಿ ನಡೆಯುವ ವಿಷಯ, ಈ ವ್ಯಕ್ತಿಯ ವಿಷಯ ಇನ್ನೊಂದು ವ್ಯಕ್ತಿಯಲ್ಲಿ, ಆ ವ್ಯಕ್ತಿಯ ವಿಷಯ ಇನ್ನೊಂದು ವ್ಯಕ್ತಿಯಲ್ಲಿ, ಹೀಗೆ ಬ್ರೋಕರ್ ಕೆಲಸ ಮಾಡುವವನು ಪವಿತ್ರಾತ್ಮ ಭರಿತನಲ್ಲ. ನೆರೆಹೊರೆಯವರನ್ನ ತನ್ನಂತೆಯೇ ಪ್ರೀತಿಸುವವನೇ ಪವಿತ್ರಾತ್ಮ ಭರಿತನು. ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ಪಡೆದುಕೊಳ್ಳಬೇಕೆಂಬುದಾಗಿ ತುಂಬಾ ಜನರು ಆಶಿಸುತ್ತೇವೆ, ಧ್ಯಾನಿಸುತ್ತೇವೆ. ಪವಿತ್ರಾತ್ಮರು ಎಲ್ಲರಿಗೂ ತನ್ನನ್ನು ಪ್ರದಾನ ಮಾಡುವವರು, ತಾರತಮ್ಯ ಮಾಡುವವರಲ್ಲ ಪವಿತ್ರಾತ್ಮರು. ಅವರೆಲ್ಲರಿಗೂ ತಮ್ಮನ್ನು ನೆರವು ತನ್ನನ್ನು ಪ್ರತಿಯೊಬ್ಬರಿಗೂ ಕೊಡುತ್ತಾರೆ. ಆದರೆ ಅವರ ಮುಂದೆ ಪ್ರಾಮಾಣಿಕರಾಗಿರುವಾಗ ಮಾತ್ರವೇ ನಾವು ಪವಿತ್ರಾತ್ಮರನ್ನು ಪಡೆದುಕೊಳ್ಳಲು ಸಾಧ್ಯ. ಪವಿತ್ರಾತ್ಮರನ್ನು ಪಡೆದುಕೊಳ್ಳಲು ಯಾವ ಭಿನ್ನ ಭೇದಗಳಿಲ್ಲ, ಯಾವ ಪ್ರಾಯಗಳಿಲ್ಲ, ಯಾವ ಸರ್ಟಿಫಿಕೇಟ್ಗಳು ಬೇಕಿಲ್ಲ. ಪ್ರಿಯ ಸಹೋದರನೇ, ಸಹೋದರಿಯೇ, ಅದಕ್ಕಾಗಿಯೇ ನಾವು ನೋಡುತ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ 6ನೇ ಅಧ್ಯಾಯವನ್ನು ನಾವು ಧ್ಯಾನಿಸಿ ನೋಡಬೇಕಾದರೆ, ಯಾವಾಗ ಈ ನೆರೆಹೊರೆಯವರಲ್ಲಿ ನಾವು ಪ್ರೀತಿಸುತ್ತೇವೋ, ನೆರೆಹೊರೆಯವರಲ್ಲಿ ಒಂದಾಗುತ್ತೇವೋ, ಅಲ್ಲಿ ಆನಂದವನ್ನು ಕಾಣಲು ಸಾಧ್ಯ. ನಾನೊಬ್ಬನೇ ಕುಳಿತುಕೊಂಡರೆ ಆನಂದ ಅನುಭವಿಸಲಿಕ್ಕೆ ಆಗುವುದಿಲ್ಲ. ನನ್ನ ನೆರೆಹೊರೆಯವರೊಡನೆ ನಾನು ಸೇರುವಾಗ ನನ್ನಲ್ಲಿ ಆನಂದವು ಉಲ್ಪಡವಾಗುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನನ್ನ ಆನಂದವು ನಿಮ್ಮಲ್ಲಿ ತುಂಬಿ ತುಳುಕಬೇಕೆಂದು ಇದೆಲ್ಲವನ್ನು ಹೇಳುತ್ತಾ ಇದ್ದೇನೆ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ಯೋಹಾನನ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನನ್ನ ಆನಂದವು ನಿಮ್ಮಲ್ಲಿ ತುಂಬಿ ತುಳುಕಬೇಕೆಂದು ಇದೆಲ್ಲವನ್ನ ನಾನು ಹೇಳುತ್ತಾ ಇದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ. ಯೇಸು ಸ್ವಾಮಿ ಹೇಳುವ ಆನಂದ, ನನ್ನ ನೆರೆಹೊರೆಯವರಲ್ಲಿ ನಾನು ಒಂದಾಗಬೇಕು, ಅವರ ಕಷ್ಟದಲ್ಲಿ ಸುಖದಲ್ಲಿ ನಾನು ಒಂದಾಗಬೇಕು, ಅವರ ರೋಗದಲ್ಲಿ ಬಾಧೆಯಲ್ಲಿ ನಾನು ಒಂದಾಗಬೇಕು, ಅವರಿಗೆ ಸಾಂತ್ವನವನ್ನು ಕೊಡಬೇಕು, ಅವರಿಗೆ ಪ್ರೀತಿಯನ್ನು ಕೊಡಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆ ಪ್ರಭುವಿನ ಆನಂದವು ಪ್ರಕಟವಾಗುವುದು ಕೇವಲ ಒಂದು ವ್ಯಕ್ತಿಯಲ್ಲೇ ಏಕಾಂಗಿಯಾಗಿದ್ದರೆ ಅಲ್ಲ. ಕೆಲವರಿಗೆ ಆನಂದ ಏನೋ ಕುಡಿಯುವಾಗ ಆನಂದ, ಕೆಲವರಿಗೆ ಏನೋ ಆ ಮಾದಕ ದ್ರವ್ಯಗಳನ್ನ, ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳುವಾಗ ಆನಂದ, ನಿಶೆ. ಇನ್ನು ಕೆಲವರಿಗೆ ಪರರ ಬಗ್ಗೆ ಮಾತನಾಡುವಾಗ ಆನಂದ, ಇನ್ನು ಕೆಲವರಿಗೆ ಪರರು ಅವರಿಗೆ ಬೇಡವಾದವರು ನಶಿಸಿ ಹೋಗುವಾಗ ಆನಂದ, ಇನ್ನು ಕೆಲವರಿಗೆ ತನ್ನ ಮುಂದೆ ತನ್ನಲ್ಲಿ ವೈರಾಗ್ಯವಿರುವವರು ನಾಶವಾಗಿ ಅವಮಾನಿತರಾಗುವಾಗ ಆನಂದ. ನೋಡಿ, ಕೆಟ್ಟದರಲ್ಲಿಯೂ ಆನಂದ ಪಡುವಂತ ಜನಾಂಗವನ್ನು ನಾವು ನೋಡುತ್ತೇವೆ. ನೋಡಿ, ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ, ನಿಮ್ಮ ನೆರೆಹೊರೆಯವರಲ್ಲಿ, ನಿಮ್ಮಲ್ಲಿ ಯೋಚನೆ ಮಾಡಿ ನೋಡಿ. ಯಾರಾದರೂ ನಮ್ಮನ್ನ ಮನಸ್ಸು ನೋಯಿಸಿದರೆ ಅಥವಾ ಯಾರಿಗಾದ್ರೂ ಮನಸ್ಸು ನೋವಾಗಿದ್ದರೆ ಹೇಳುವುದು, ಅವನಿಗೆ ಆಗಲೇ ಆಗಬೇಕಾಗಿತ್ತು, ಹಾಗೆಯೇ ಆಗಬೇಕಾಗಿತ್ತು, ಸರಿಯಾಗಿ ಅನುಭವಿಸಿದ, ನನಗೆ ಹೇಳಿದ್ದ ಅಲ್ಲ, ನನಗೆ ಮಾಡಿದ್ದ ಅಲ್ಲ, ಅದರಿಂದ ಅವನಿಗೆ ಹಾಗೆಯೇ ಆಗಬೇಕು, ಆಗಿದ್ದು ಒಳ್ಳೇದಾಯ್ತು, ಅದು ದೇವರೇ ಅವನು ದಂಡಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೋಡಿ ಸಹೋದರನೇ, ಸಹೋದರಿಯೇ, ಯೋಚಿಸಿ ನೋಡಿ. ಎಲ್ಲ ಕೆಲವರಿಗೆ ತಪ್ಪು ಮಾಡುವಾಗ ಆನಂದ, ಕೆಲವರಿಗೆ ಪಾಪ ಮಾಡುವಾಗ ಆನಂದ, ಇನ್ನು ಕೆಲವರಿಗೆ ಬೇರೆ ವ್ಯಕ್ತಿಗಳು ನಾಶವಾಗುವಾಗ ಆನಂದ, ದರಿದ್ರರಾಗುವಾಗ ಆನಂದ, ಕೆಲವರಿಗೆ ನಾವು ನೋಡುತ್ತೇವೆ ಸಾಯುವಾಗ, ಅಪ್ಪ ಸತ್ರಪ್ಪ ಸಾಕಾಗಿತ್ತು ಈ ಮನುಷ್ಯನಿಂದ. ಇವರಾರು ಪವಿತ್ರ ಆತ್ಮ ಭರಿತರಲ್ಲ. ಈ ಒಂದು ಸ್ವಭಾವದಲ್ಲಿ ಒಂದು ಸ್ವಭಾವ ನನ್ನಲ್ಲಿದ್ದರೂ ನಿಮ್ಮಲ್ಲಿದ್ದರೂ ಪವಿತ್ರ ಆತ್ಮ ಭರಿತರಲ್ಲ. ಒಬ್ಬನನ್ನು ಬಹಿಷ್ಕರಿಸಿ, ತಿರಸ್ಕರಿಸಿ, ತೆಗಳಿ, ಅವನ ಸಂತೋಷವನ್ನು ನಾಶ ಮಾಡಿ, ಅವನನ್ನು ಕುರಿತು ಬೇಡವಾದದ್ದನ್ನು ಮಾತನಾಡಿ, ನಾನು ಜಯಿಸಬೇಕು, ಅವನು ಸೋಲಬೇಕು ಎಂಬುದಾಗಿ ಬೇಡವಾದಂತಹ ಕ್ರಿಯೆಗಳಿಂದ, ಬೇಡವಾದ ಮಾತುಗಳಿಂದ, ಬೇಡವಾದ ಅಪವಾದಗಳಿಂದ ಮತ್ತೊಬ್ಬರನ್ನು ನಾನು ಮತ್ತು ನೀವು ತುಳಿಯುತ್ತೇವೆ ಅಂದರೆ ಪವಿತ್ರಾತ್ಮ ಭರಿತರಲ್ಲ. ನಿಮ್ಮಲ್ಲಿ ಪವಿತ್ರಾತ್ಮರು ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.
ಹೌದು ನನ್ನ ಸಹೋದರನೇ ಸಹೋದರಿಯೇ, ಈ ಪವಿತ್ರಾತ್ಮರು ಯಾರು ಎಂಬುದನ್ನೇ ಕಂಡುಕೊಳ್ಳಬೇಕು ಪ್ರಿಯರೇ. ಮೊದಲು ಇದು ಯಾರು ಎಂದು ನಮಗೆ ಗೊತ್ತಿಲ್ಲ. ಪವಿತ್ರಾತ್ಮರು ಯಾರು, ಅವರು ಏನು ಮಾಡ್ತಾ ಇದ್ದಾರೆ, ಅವರ ಕಾರ್ಯ ಏನು, ಅವರ ಕ್ರಿಯೆ ಏನು, ಅವರು ಯಾರಲ್ಲಿ ಇರುತ್ತಾರೆ, ಎಲ್ಲಿ ಹೋಗುತ್ತಾರೆ, ಯಾರನ್ನ ಬಹಿಷ್ಕರಿಸುತ್ತಾರೆ, ಯಾರಲ್ಲಿ ತಂಗುತ್ತಾರೆ, ಯಾರನ್ನ ತಿರಸ್ಕರಿಸುತ್ತಾರೆ ಎಂಬುದೇ ಗೊತ್ತಿಲ್ಲ. ಯಾವುದಕ್ಕಾಗಿ ಬರುತ್ತಾರೆ, ಯಾವುದಕ್ಕಾಗಿ ಹೋಗುತ್ತಾರೆ, ಏನಾಗಿದ್ದಾರೆ ಎಂಬುದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಬರೀ ಒಂದು ಪವಿತ್ರಾತ್ಮರ ಹಾಡಾಡಬೇಕು ಅಷ್ಟೇ. ಪ್ರಾರಂಭದಲ್ಲಿ, ಪ್ರಾರ್ಥನೆಯ ಪ್ರಾರಂಭದಲ್ಲಿ ಪವಿತ್ರಾತ್ಮರ ಹಾಡು, ಧ್ಯಾನದ ಪ್ರಾರಂಭದಲ್ಲಿ ಒಂದು ಪವಿತ್ರಾತ್ಮರ ಹಾಡು, ಅಥವಾ ಆರಾಧನೆ ಸಮಯದಲ್ಲಿ ಒಂದು ಪವಿತ್ರಾತ್ಮರ ಹಾಡು. ಇಲ್ಲಿ ಮಾತ್ರ ಪವಿತ್ರಾತ್ಮರನ್ನ ನಾವು ನೋಡುವುದು, ಪವಿತ್ರಾತ್ಮರನ್ನ ನಾವು ಕಾಣುವುದು ಎಲ್ಲಿದ್ರೆ ಈ ಸಂದರ್ಭಗಳಲ್ಲಿ ಮಾತ್ರ. ಧ್ಯಾನಕ್ಕೆ ಹೋಗಿದ ತಕ್ಷಣ ಪಾವನಾತ್ಮರೇ ಬನ್ನಿರಿ ಎಂಬುದಾಗಿ ಒಂದು ಹಾಡು ಬಂದ್ಬಿಡ್ತಾರ. ಅಲ್ಲಿ ನಾವು ಸ್ವಲ್ಪ ಮೈ ಮರಿಬಹುದು. ಹಾಡನ್ನ ಕೇಳಿ, ಮ್ಯೂಸಿಕ್ ಅನ್ನ ಕೇಳಿ, ಆ ಮ್ಯೂಸಿಕ್ ಎಲ್ಲ ಕೇಳಿ, ಆ ಮ್ಯೂಸಿಕ್ ಹಾಡುವವರ ರಾಗವನ್ನು ಕೇಳಿ ಹಾಗೇ ಮೈ ಬರ್ತೇವೆ, ಲೂಸಿಫರ್ ಆಗಿ ಮೈ ಬರೆದು ಬಿಡ್ತೇವೆ ಅಷ್ಟೇ. ಧ್ಯಾನ ಮಂದಿರದಲ್ಲಿ ಹೋಗಿ ಕೇಳಬೇಕಾದ್ರೆ, ಪ್ರಾರ್ಥನಾ ಮಂದಿರದಲ್ಲಿ ಹೋಗಿ ಕೇಳಬೇಕಾದ್ರೆ ಅಲ್ಲಿ ನಾವು ಮೈ ಮರೆತು ಬಿಡ್ತೇವೆ. ಲೂಸಿಫರ್ನು ಸಹ ದೇವರೊಂದಿಗೆ ಇದ್ದ, ಸರ್ವೇಶ್ವರ ಸ್ವಾಮಿಯೊಂದಿಗಿದ್ದ. ಅವನ ಹಾಡನ್ನು ಕೇಳಿ ಇಡೀ ಸೃಷ್ಟಿಯೇ ಮೈ ಮರೆತು ಹೋಗುತ್ತಾ ಇತ್ತು. ಹಾಗೆ ಮತ್ತೊಬ್ಬರು ಹಾಡುವಾಗ ನಾವು ಮೈ ಮರೆತು ಹೋಗುತ್ತಾ ಇದ್ದೇವೆ. ಆದರೆ ಬರೀ ನೀನೊಂದು ಹಾಡನ್ನು ಹಾಡುವುದರಿಂದ ಪವಿತ್ರಾತ್ಮರು ನಿನ್ನ ಮೇಲೆ ಬರುತ್ತಾರೆ ಎಂಬುದಾದರೆ ನಿನ್ನನ್ನು ಸೈತಾನನು ಅವಿವೇಕಿಯಾಗಿ ಮಾಡುತ್ತಿದ್ದಾನೆ. ಎಷ್ಟೋ ಜನರು ಕೈ ತಟ್ಟಿ, ಕುಣಿದು, ಕುಪ್ಪಳಿಸಿ, ಕಿರ್ಚಾಡಿ, ಕೂಗಾಡಿ, ಒಂದು ದಿನಕ್ಕೆ ಧ್ಯಾನಕ್ಕೆ ಹೋಗಿ ಅಥವಾ 3 ದಿನಕ್ಕೆ ವರ್ಷದಲ್ಲಿ ಧ್ಯಾನಕ್ಕೆ ಹೋಗಿ ಆ ಒಂದು ಹಾಡಿಗಾಗಿ ಕುಣಿದು ಕೈ ಚಪ್ಪಾಳೆ ತಟ್ಟಿ ಕುಣಿದಾಡಿದರೆ ಪವಿತ್ರಾತ್ಮರು ಬರೋದಿಲ್ಲ. ನಿನ್ನ ಆ ಒಂದು ಪರವಶದಿಂದ, ನೀನು ಪರವಶವಾಗುವಾಗ ನಿನಗಾಗುವ ಅನುಭವದಿಂದ ನಾನು ಪವಿತ್ರಾತ್ಮರನ್ನ ಪಡೆದುಕೊಂಡೇ ಎಂಬುವಂತ ಒಂದು ಅನುಭವ ನಿನಗಾಗುತ್ತದೆ ಅಷ್ಟೇ. ಇದು ಸತ್ಯ. ಯಾವ ವ್ಯಕ್ತಿಯಲ್ಲಿ ಹೋಗಿ ಕೇಳಿ, ಇದನ್ನ ಯಾರು ಹೇಳುವುದಿಲ್ಲ ಅಷ್ಟೇನೆ. ತುಂಬಾ ಪವರ್ಫುಲ್ ಆಗಿತ್ತಲ್ಲ, ಹಾಗೆ ಇತ್ತ, ಬರೀ ಇದನ್ನೇ ಹೇಳ್ತೇವೆ. ಆದ್ರೆ ಇದೇ ಸತ್ಯ, ಇದೇ ಸತ್ಯ. ಬರೀ ಇಂಥದ್ದೇ ಆದಂತಹ ಒಂದು ಸಂದರ್ಭಗಳನ್ನು ಹುಡುಕಿ ಹೋಗುತ್ತೇವೆ. ಅಲ್ಲಿ ಪವಿತ್ರಾತ್ಮರ ನೀನು ಕಾಣಲಾಗುವುದಿಲ್ಲ ಸಹೋದರ ಸಹೋದರಿ. ಪವಿತ್ರಾತ್ಮರನ್ನ ಅನುಭವಿಸಬೇಕಾದರೆ ದೈವ ವಾಕ್ಯವು ನನ್ನಲ್ಲಿ ಬಿತ್ತಲ್ಪಡಬೇಕು, ದೈವ ವಾಕ್ಯವು ನನ್ನಲ್ಲಿ ಬೇರೂರಲ್ಪಡಬೇಕು. ಪವಿತ್ರಾತ್ಮರು ನನ್ನಲ್ಲಿ ಕ್ರಿಯೆ ಮಾಡಬೇಕಾದರೆ ದೈವ ವಾಕ್ಯದ ನಿಯಮಗಳನ್ನು ನಾನು ಪಾಲಿಸಬೇಕು. ಪ್ರಿಯರೇ, ನಮ್ಮ ಪ್ರಯತ್ನಗಳು ಸಾಕಷ್ಟು ಇರ್ತದೆ. ನಾನು ಪ್ರಾರ್ಥನೆ ಮಾಡುವುದು ತಪ್ಪು, ಸ್ತುತಿಸುವುದು ತಪ್ಪು, ಅಥವಾ ಹಾಡುವುದು ತಪ್ಪು, ಇದಾವುದನ್ನು ತಪ್ಪು ಎಂದು ಹೇಳುತ್ತಿಲ್ಲ. ಅದೆಲ್ಲ ಒಂದು ಆಧ್ಯಾತ್ಮಿಕತೆಯ ರೂಪುರೇಖೆಗಳ ರೇಖೆಗಳಲ್ಲಿ ಕರೆದುಕೊಂಡು ಹೋಗುವಂಥದ್ದು ಅಷ್ಟೇ. ಆದರೆ ಪವಿತ್ರಾತ್ಮರನ್ನ ನೀನು ಸ್ವಂತವಾಗಿಸಿಕೊಳ್ಳುವುದು ಅಷ್ಟು ಸುಲಭ ಸಾಧ್ಯವಿಲ್ಲ. ಆದರೆ ಅದಕ್ಕಿಂತ ಅಷ್ಟು ಸುಲಭ ಸಾಧ್ಯ ಎಂದರೆ ನಿನ್ನ ಪಾಪಗಳನ್ನ ತೊರೆದು, ನಿನ್ನಲ್ಲಿರುವ ಕೆಟ್ಟದ್ದನ್ನ ತೊರೆದು, ಪ್ರಾರ್ಥನಾ ಜೀವಿತದಿಂದಲೂ ವಿಶ್ವಾಸಭರಿತ ಜೀವಿತದಿಂದಲೂ ದೇವರ ವಾಕ್ಯದ ಆಜ್ಞೆಗಳನ್ನ ಆಲಿಸಿ ಪಾಲಿಸಿ, ಆ ದೇವರ ವಾಕ್ಯಗಳನ್ನ ನಿನ್ನಿಂದ ಅನುಸರಿಸಲಾಗದಿದ್ದರೂ ಸಹ ಅದಕ್ಕಾಗಿಯೇ ದುಡಿದು, ಅದಕ್ಕಾಗಿಯೇ ಶ್ರಮಪಟ್ಟು, ಅಯ್ಯೋ ನಾನು ಇದನ್ನು ಬಿಟ್ಟು ಬಿಡಬೇಕು, ಅಯ್ಯೋ ಅದನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಹಗಲು ರಾತ್ರಿ ಯುದ್ಧ ಮಾಡುತ್ತಾ ನಿನ್ನ ದೇವರೊಂದಿಗೆ ನೀನಿರುವಾಗ ಪವಿತ್ರಾತ್ಮರನ್ನ ನೀನು ಪಡೆದುಕೊಳ್ಳಲು ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪವಿತ್ರಾತ್ಮರನ್ನ ನಾವು ಕಾಣಬೇಕು. ನೋಡಿ, ಕೋಪ ಬರುತ್ತದೆ, ಕೆಲವು ಕೋಪ ಬರುತ್ತದೆ. ಕೋಪ ಬರುವಾಗ ಪವಿತ್ರಾತ್ಮರಿದ್ದಾರ? ಎಷ್ಟೋ ಜನ ಹೇಳುತ್ತಾರೆ, ಎಂತ ಕೋಪಿಷ್ಟಪ್ಪ, ಕೋಪಿಷ್ಟ, ಇವನು ಪವಿತ್ರಾತ್ಮರಿದ್ರೆ ಕೋಪ ಬರ್ತಾರ ಅನ್ಬಿಟ್ಟು. ಕೋಪ ಮಾಡುವುದು ಪಾಪವಲ್ಲ. ಕೋಪಗಳು ಹಾಗಾದ್ರೆ ತಪ್ಪು ಮಾಡಿದ್ರೆ ಕೋಪನೇ ಮಾಡಬಾರದು ಅಂತ ಆಯ್ತು. ಸರ್ವೇಶ್ವರ ಸ್ವಾಮಿಗೆ ಕೋಪ ಬಂತು, ತಪ್ಪು ಮಾಡಬೇಡಿ ಅಂತ ಹೇಳಿದ್ರು, ಪಾಪ ಮಾಡಬೇಡಿ ಅಂತ ಹೇಳಿದ್ರು, ಕೆಟ್ಟದನ್ನ ಬಿಟ್ಟುಬಿಡಿ ಅಂತ ಹೇಳಿದ್ರು. ಏನ್ ಮಾಡಿದ್ರು? ಸೋದೋಮ್ ಗೋಮರ ಪಟ್ಟಣವನ್ನು ನಾಶ ಮಾಡಿದರು. ದೇವರಿಗೆ ಕೋಪ ಬಂತು, ಪ್ರಭು ಯೇಸುವಿಗೆ ಕೋಪ ಬಂತು, ದೇವಾಲಯವನ್ನ ಅವರು ವ್ಯಾಪಾರದ ಸ್ಥಳವನ್ನಾಗಿಸಿದ ಕೋಪ ಬಂತು. ಸರ್ವೇಶ್ವರ ಸ್ವಾಮಿಗೆ ಹಲವು ಕಡೆ ಕೋಪ ಬಂತು. ಸೌಲನ ಮೇಲೆ ಕೋಪ ಬಂತು, ದಾವಿದನ ಮೇಲೆ ಕೋಪ ಬಂತು.
ಸಾಲಮನ ಮೇಲೆ ಕೋಪ ಬಂತು, ಅನೇಕ ಜನರ ಮೇಲೆ ಕೋಪ ಬಂತು. ಕೋಪವು ಪಾಪವಲ್ಲ, ಆದರೆ ಕೋಪ ಮಾಡಬೇಕಾಗಿ ಬಂದರೆ ಪಾಪ ಮಾಡಬೇಡ. ಅದಾವುದು ನೀನು ಒಬ್ಬನನ್ನು ಕೊಲ್ಲುವುದಕ್ಕೋ, ಅಥವಾ ಒಬ್ಬನನ್ನು ಹೊಲಸು ಮಾತುಗಳನ್ನು ಮಾತನಾಡುವುದಕ್ಕೋ, ಅಥವಾ ಅವನ ಜೀವನವನ್ನು ನಾಶ ಮಾಡುವುದಕ್ಕೋ, ವೈರಾಗ್ಯವನ್ನು ಸಾಧಿಸುವಂಥದ್ದು, ಅಥವಾ ಒಬ್ಬನನ್ನು ತುಳಿಯುವುದಕ್ಕೋ ಮಾಡುವುದೇ ಪಾಪ. ತಪ್ಪು ಮಾಡುವವನನ್ನು ಖಂಡಿಸುವುದು ಪಾಪವಲ್ಲ, ತಪ್ಪು ಮಾಡುವವನ ತಪ್ಪನ್ನು ಎತ್ತಿ ತೋರಿಸುವುದು ಪಾಪವಲ್ಲ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಕೋಪಕ್ಕೆ ಕಾರಣವಿರಬೇಕು. ಕೋಪ ಬರುವಾಗ ಕೂಗಾಡಬಹುದು, ನಾನು ಕೋಪ ಬರುವಾಗ ನಾನು ಕೂಗಾಡುತ್ತೇನೆ, ಕಿರ್ಚಾಡುತ್ತೇನೆ. ಕೆಲವು ಸಾರಿ ನಮ್ಮಲ್ಲಿರುವಂತಹ ಬಲಹೀನತೆಯ ಒಂದು ಪೂರ್ವಜರಿಂದ ಅಥವಾ ಎತ್ತವರಿಂದ ಬಂದ ಕಾರಣವಾಗಿ ಕೆಲವು ಸಾರಿ ನಮ್ಮಲ್ಲಿ ಕೋಪವು ನಮ್ಮಲ್ಲಿ ಮನೆ ಮಾಡಿರುತ್ತದೆ. ಆ ಕೋಪವು ಪ್ರಕಟವಾಗುತ್ತಾ ಇರ್ತದೆ. ಆದರೆ ಜೀವನದಲ್ಲಿ ನನ್ನ ಪಾತ್ರ ಪ್ರಾಮಾಣಿಕತೆಯ ದೈವ ಭಯದ ಪಾತ್ರವೇ ಮುಖ್ಯ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಪವಿತ್ರಾತ್ಮರು ನಮ್ಮೊಡನೆ ವಾಸ ಮಾಡಬೇಕು. ಪವಿತ್ರಾತ್ಮರನ್ನ ನಮ್ಮ ಸ್ವಂತವಾಗಿಸಿಕೊಳ್ಳಬೇಕು. ಹೀಗೆ ಆನಂದಭರಿತರಾಗಿ ನಾವು ಜೀವಿಸಬೇಕು ಎಂದರೆ ನಮಗೆ ಪವಿತ್ರಾತ್ಮರು ಬೇಕು. ನೀನು ಆನಂದವಾಗಿದ್ದೀಯಾ ಎಂಬುದಾದರೆ ನಿನ್ನಲ್ಲಿ ಪವಿತ್ರಾತ್ಮರಿದ್ದಾರೆ ಎಂಬುದಾಗಿ ಅರ್ಥ. ಆದರೆ ಕೆಟ್ಟದನ್ನೆಲ್ಲ ಮಾಡಿ, ಅನ್ಯಾಯ ಮಾಡಿ, ಅಕ್ರಮ ಮಾಡಿ, ಸುಳ್ಳು ಹೇಳಿ, ಕೆಟ್ಟದನ್ನ ಮಾಡಿ, ಎಲ್ಲವನ್ನೂ ಮಾಡಿ ನಾನು ಆನಂದವಾಗಿದ್ದೀನಪ್ಪ, ನಾನು ತುಂಬಾ ಚೆನ್ನಾಗಿದ್ದೀನಪ್ಪ ಅಂದ್ರೆ ಇಲ್ಲ, ನಿನ್ನೊಂದಿಗೆ ವಾಸ ಮಾಡೋದು ಪವಿತ್ರಾತ್ಮರಿಲ್ಲ, ದುರಾತ್ಮ. ಅವನು ನಿನ್ನನ್ನು ಮೋಡಿ ಮಾಡಿ ನಿನ್ನನ್ನು ವಂಚಿಸಿ ದೈವಿಕವಾದಂತಹ ಆನಂದವನ್ನು ಅನುಭವಿಸುವುದಕ್ಕೆ ಬದಲಾಗಿ ಪ್ರಾಪಂಚಿಕವಾಗಿ ನಶಿಸಿ ಹೋಗುವವನನ್ನು ನೋಡಿ ಸಂತೋಷಿಸುತ್ತಾ, ಹಾಗೂ ನೀನು ತೋಡಿದಂತ ಸೇಡಿನ ಮೂಲಕವಾಗಿ ಅನುಭವಿಸಿದವನನ್ನು ನೋಡುತ್ತಾ ನೀನು ಸಂತೋಷ ಪಡುತ್ತಿರುವ ಕಾರಣ ಸೈತಾನನು ನಿನಗೆ ಕೊಡುವ ಆನಂದ. ನೋಡಿ, ಕೆಲವರನ್ನು ನೀವು ನೋಡಬಹುದು. ಒಂದು ವ್ಯಕ್ತಿ ಪ್ರಾರ್ಥಿಸ್ತಾರೆ, ವಿಶ್ವಾಸದಲ್ಲಿದ್ದಾರೆ, ಅವರು ಖಂಡಿಸುವುದನ್ನ, ದಂಡಿಸುವುದನ್ನ, ಅವರು ಪರಿವರ್ತನೆಗೆ ಕರೆ ಕೊಡುವುದನ್ನು ನಾವು ನೋಡುತ್ತೇವೆ. ಇನ್ನೊಂದು ಕೆಲ ವ್ಯಕ್ತಿಯ ತಂಡವನ್ನು ನಾವು ನೋಡುತ್ತೇವೆ. ಅವರಿಗೆ ಪ್ರಾರ್ಥನಾ ಜೀವನವಲ್ಲ, ಬರೀ ಅಡ್ವೈಸ್ ಜೀವನ ಅಷ್ಟೇನೆ, ಬರೀ ಅಡ್ವೈಸ್ ಜೀವನ. ಆದರೆ ಅವರ ಜೀವಿತದಲ್ಲಿ ಇಲ್ಲ, ಅಡ್ವೈಸ್ ಅನ್ನು ತೆಗೆದುಕೊಳ್ಳುವುದಿಲ್ಲ. ಅವರಿಗೆ ಪಾಪದ ಅರಿವೇ ಇರುವುದಿಲ್ಲ, ಎಲ್ಲವನ್ನ ಮಾಡುತ್ತಾ ಇರುತ್ತಾರೆ. ಆದರೆ ಏನೋ ಗೊತ್ತಿಲ್ಲದೆ ಅವರು ಆಮೇನ್ ಎಂದು ಹೇಳುತ್ತಾ ಇರುತ್ತಾರೆ. ಪರರಿಗೆ ಮಾರ್ಗದರ್ಶಕರಾಗಿ ನಟನೆ ಮಾಡುತ್ತಾರೆ, ಪರರಿಗೆ ಮಾರ್ಗದರ್ಶನವಾಗಿ ನಟನೆ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಆನಂದ, ನನ್ನ ಆನಂದವು ನಿಮ್ಮಲ್ಲಿ ತುಂಬಿ ತುಳುಕಬೇಕೆಂಬುದಾಗಿ ಯೇಸುಸ್ವಾಮಿ ನಮ್ಮಲ್ಲಿ ಮಾತನಾಡುತ್ತಾರೆ. ವಚನಗಳ ಮೂಲಕವಾಗಿ, ವಾಕ್ಯಗಳ ಮೂಲಕವಾಗಿ, ಪಾಪವನ್ನು ಬಿಟ್ಟು ಬಿಡಿ ಎಂಬುದರ ಮೂಲಕವಾಗಿ, ಕೆಟ್ಟದನ್ನು ತೊರೆದು ಬಿಡಿ ಎಂಬುದರ ಮೂಲಕವಾಗಿ, ಪರರನ್ನು ಪ್ರೀತಿಸಿ ಎಂಬುದರ ಮೂಲಕವಾಗಿ, ನೆರೆ ಹೊರೆಯವರನ್ನು ಪ್ರೀತಿಸಿರಿ ಎಂಬುದಾಗಿ, ನಿನ್ನ ಸಹೋದರನನ್ನು ಪ್ರೀತಿಸಿರಿ ಎಂಬುದಾಗಿ. ಹೀಗೆ ನಿನ್ನ ನೆರೆ ಹೊರೆಯವರನ್ನ ಪ್ರೀತಿಸದೆ ಹೋದರೆ ನಿನ್ನಲ್ಲಿ ಪವಿತ್ರಾತ್ಮರಿಲ್ಲ, ನನ್ನಲ್ಲಿಯೂ ಪವಿತ್ರಾತ್ಮರಿಲ್ಲ. ನೆರೆಹೊರೆಯವರನ್ನೇ ಪ್ರೀತಿಸದ ನಾನು ಹೇಗೆ ದೇವರನ್ನು ಪ್ರೀತಿಸಲು ಸಾಧ್ಯ ಎಂಬುದಾಗಿ ದೇವ ವಚನವು ಸಹ ಹೇಳುತ್ತದೆ. ಪ್ರೀತಿಸುವ ಕಣ್ಣುಗಳಲ್ಲಿ ನಾನು ಬರೀ ಕೆಟ್ಟದ್ದನ್ನೇ ನೋಡುವಾಗ ಪವಿತ್ರಾತ್ಮರಿಲ್ಲ. ಹೌದು ಪ್ರಿಯರೇ, ಪ್ರೀತಿಸುವ ಕಣ್ಣುಗಳಲ್ಲಿ ಯಾವತ್ತು ಒಳ್ಳೆಯದು ಮಾತ್ರವಿರಬೇಕು. ಪ್ರೀತಿಸುವವನ ಕಣ್ಣುಗಳಲ್ಲಿ ಒಳ್ಳೆಯದು ಮಾತ್ರವಿರಬೇಕು, ಹೃದಯದಲ್ಲಿ ಒಳಿತು ಮಾತ್ರವಿರಬೇಕು. ಪ್ರೀತಿಸುವವನ ಕಣ್ಣುಗಳಲ್ಲಿ ಸಂಶಯ ಬರುವುದಿಲ್ಲ, ಪ್ರೀತಿಸುವವನ ಮನಸ್ಸಿನಲ್ಲಿ ಕೊರತೆಗಳು ಬರುವುದಿಲ್ಲ, ಪ್ರೀತಿಸುವವನ ಮನಸ್ಸಿನಲ್ಲಿ ಕೆಟ್ಟದ್ದು ಬರುವುದಿಲ್ಲ, ಪ್ರೀತಿಸುವವನ ಮನಸ್ಸಿನಲ್ಲಿ ದೂಷಣೆ ನಿಂದನೆಗಳು ಬರುವುದಿಲ್ಲ, ಪ್ರೀತಿಸುವವನ ಮನಸ್ಸಿನಲ್ಲಿ ಕೊರತೆಯೇ ಬರುವುದಿಲ್ಲ. ಏಕೆಂದರೆ ಅವನು ನಿಜವಾದ ಪ್ರೀತಿಯನ್ನು ಕಾಣುವಾಗ ಅವನಲ್ಲಿ ಆನಂದವು ಹೊರಬರುತ್ತದೆ, ಅವನ ಆನಂದದಿಂದ ತುಂಬುತ್ತಾನೆ. ಎಷ್ಟು ಜನ ನೋಡಿ, ನಾವು ಪರೀಕ್ಷಿಸಿ ನೋಡಿಕೊಳ್ಳಿ ಅಲ್ಲ, ಎಷ್ಟು ಜನ ನಾವು ಪರರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಥವಾ ನಾವು ಪರರನ್ನು ಪ್ರೀತಿಸ್ತಾ ಇದ್ದೇವೆ ಎಂಬುದಾಗಿ ನಾವು ನಿಜವಾಗಿ ಕೊರತೆಯನ್ನು ನೋಡದೇ ಇದ್ದೇವೆ. ಊಟ ಮಾಡುವಾಗ ಉಪ್ಪು ಎಂದು ಹೇಳಿದಾಗೆ ಯಾವಾಗಲೂ ಉಪ್ಪಿನ ಮೇಲೆ ಕಣ್ಣು, ರಾಶಿಯಾಗಿರುವ ಪ್ರೀತಿಯ ಊಟದ ಮೇಲೆ ಇಲ್ಲ.
ಹಸಿವನ್ನು ನೀಗಿಸುವ ಆಹಾರದ ಮೇಲೆಲ್ಲ ಊಟದ ಪಕ್ಕ ತುದಿಯಲ್ಲಿಡುವ ಉಪ್ಪಿನ ಮೇಲೆ ಕಣ್ಣು, ಊಟದಲ್ಲಿರುವಂತಹ ಉಪ್ಪಿನಕಾಯಿಯ ಮೇಲೆ ಕಣ್ಣು, ವಿಜೃಂಭಣೆಯ ಊಟದ ಮೇಲೆ. ನೋಡಿ, ಒಂದು ಮದುವೆ ಔತಣಕ್ಕೆ ಹೋಗುವುದಾದರೆ ನಾವು ನೋಡುತ್ತೇವೆ. ನಾನು ನಿನ್ನೆ ಒಂದು ಮದುವೆಗೆ ಹೋಗಿದ್ದೆ. ಓಹ್, ಎಂತ ವಿಜೃಂಭಣೆಯ ಊಟ, ಬಗೆ ಬಗೆಯ ಊಟ, ತಿನ್ನಲಾಗದ ಊಟ, ಬರೀ ಸೈಡ್ಸೇ ತಿನ್ನಬೇಕಾಯ್ತು. ಮೊದಲು ಎಲೆ ಬಡಿಸುತ್ತಾರೆ, ಎಲೆಗೆ ಮೊದಲು ಉಪ್ಪು ಹಾಕುತ್ತಾರೆ, ಆಮೇಲೆ ಉಪ್ಪಿನಕಾಯಿ ಹಾಕುತ್ತಾರೆ, ಆಮೇಲೆ ಎಲ್ಲ ಐಟಮ್ಗಳನ್ನ ಬಡಿಸುತ್ತಾರೆ, ರುಚಿ ರುಚಿಯಾದ ಸ್ವಾದಭರಿತವಾದಂಥದ್ದನ್ನ. ಇದೆಲ್ಲ ಬಡಿಸಿ ಬರುವಾಗ ನಾವು ತಿನ್ನುತ್ತಲೇ ಇರುತ್ತೇವೆ. ಅದು ಚಂದ ಇದೆ, ಇದು ಚಂದ ಇದೆ, ಎಲ್ಲವನ್ನು ರುಚಿಸಿ ರುಚಿಸಿ ತಿನ್ನುತ್ತೇವೆ. ಇನ್ನೂ ಸ್ವಲ್ಪ ಹಾಕಿ, ಇನ್ನೂ ಸ್ವಲ್ಪ ಹಾಕಿ ಎಂಬುದಾಗಿ. ಆದರೆ ಪ್ರಾರಂಭದಲ್ಲಿ ರುಚಿಗಾಗಿ ಇಡುವಂತಹ ಉಪ್ಪನ್ನ ಮುಟ್ಟಿಯೂ ನೋಡುವುದಿಲ್ಲ ಅಥವಾ ಅದನ್ನು ಉಪಯೋಗಿಸುವುದಿಲ್ಲ. ಆ ಉಪ್ಪು ಎಸೆಯಲ್ಪಡುತ್ತದೆ. ಆ ಉಪ್ಪು ಹೊರಗೆ ಎಲೆಯ ಸಮೇತವಾಗಿ ಎಸೆಯಲ್ಪಡುತ್ತದೆ. ಉಪ್ಪಿನಕಾಯಿಯೂ ಇರುತ್ತದೆ, ಉಪ್ಪು ಹಾಗೂ ಉಪ್ಪಿನಕಾಯಿಯೂ ಸಹ ಇರುತ್ತದೆ. ಆ ಉಪ್ಪಿನಕಾಯಿಯೂ ಸಹ ಮನಸ್ಸು ಬಂದರೆ ಆ ಉಪ್ಪಿನಕಾಯಿಯನ್ನು ತೆಗೆದು ಒಂದು ನಾಲಿಗೆ ಮೇಲೆ ಒಂದು ತುಟಿ ಅಷ್ಟೇ. ಇದುವೇ ಆಗಿದೆ ಪ್ರೀತಿಯ ಜೀವನ ಪ್ರಿಯರೇ. ಪ್ರೀತಿಯ ಅನುಭವಗಳು ಹೀಗೆ ಆಗಿ ಹೋಗಿದೆ ಪ್ರಿಯರೇ. ಮೃಷ್ಟವನ್ನವನ್ನು ನೋಡುವ ನಾವು ಪ್ರೀತಿಯನ್ನು ಕಾಣುತ್ತಿಲ್ಲ. ಊಟಕ್ಕೆ ಅಷ್ಟೂ ಆಹಾರವನ್ನು ಭುಜಿಸುತ್ತೇವೆ. ರುಚಿ, ಎಷ್ಟು ರುಚಿಯೇ, ತುಂಬಾ ಚೆನ್ನಾಗಿದೆ, ಈ ಪಲ್ಯ ತುಂಬಾ ಚೆಂದ ಇದೆ, ಇದು ಅದು ಚೆನ್ನಾಗಿದೆ, ಎಲ್ಲ ಮಾಂಸ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಎಂಬುದಾಗಿ ಹೇಳುತ್ತಾ ಇರ್ತೇವೆ. ಆದರೆ ಮೊಟ್ಟ ಮೊದಲಿಗೆ ನಮ್ಮ ಎಲೆಯಲ್ಲಿ ಇಟ್ಟಂತ ಒಂದು ಚೂರು ಉಪ್ಪನ್ನು ನಾವು ಚಿಂತಿಸುವುದಿಲ್ಲ. ಯಾಕಂದ್ರೆ ಅಷ್ಟೂ ತಿನ್ನುವ ಆಹಾರಕ್ಕೆ ರುಚಿಯನ್ನು ಕೊಟ್ಟದ್ದೇ ಆ ಬೇಡವೆಂದು ಬಿಸಾಡಲ್ಪಡುವಂತಹ ಉಪ್ಪು. ಹೌದಲ್ಲ? ಎಸ್. ನಾನು ತಿಂದು ತೆಗೆದಂತಹ ಎಲ್ಲ ರುಚಿ 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 ಅಂತ ಹೇಳಿದಂತಹ ಎಲ್ಲ ಆಹಾರಗಳಿಗೂ ಮೂಲ ಪಾತ್ರ ವಹಿಸಿದ್ದು ಮೊಟ್ಟ ಮೊದಲಿಗೆ ನಮ್ಮ ಊಟದ ಎಲೆಯಲ್ಲಿ ಬಡಿಸಿದ ಉಪ್ಪು, ಬಿಸಾಡಲ್ಪಡುವಂತಹ ಉಪ್ಪು. ಹಾಗೆ ನಮ್ಮಲ್ಲಿ ಇರುವಂತಹ ಆನಂದವನ್ನ ನಾವು ಹೀಗೆ ಕಳೆದುಕೊಳ್ಳುತ್ತೇವೆ. ಪ್ರೀತಿಯನ್ನ ಹೀಗೆ ಉಪಯೋಗಿಸುತ್ತೇವೆ. ನಮಗೆ ಅವಶ್ಯಕ ಬಂದಾಗ ಪ್ರೀತಿ, ನಾವು ಹೇಳಿದ್ದನ್ನ ಕೇಳುವಾಗ ಪ್ರೀತಿ, ನಾವು ಕೇಳಿದ್ದನ್ನ ಕೊಡುವಾಗ ಪ್ರೀತಿ. ಹೌದು, ಆದರೆ ಅದು ಪ್ರೀತಿ ಅಲ್ಲ. ಅಲ್ಲಿ ಪವಿತ್ರ ಆತ್ಮರು ಇಲ್ಲ. ನಾನು ಬೆಳಗಿನ ಚಿಂತನೆಯನ್ನು ನೀವು ಕೇಳಿರಬಹುದು. ಎಷ್ಟು ಜನ ಬೆಳಗಿನ ಚಿಂತನೆಯನ್ನು ಧ್ಯಾನಿಸಿರಿ ಅಂತ ಗೊತ್ತಿಲ್ಲ. ಒಮ್ಮೆ ಧ್ಯಾನಿಸಿ, ಆ ಚಿಂತನೆಯನ್ನು ಧ್ಯಾನಿಸಿ. ಪ್ರತಿದಿನದ ಚಿಂತನೆ, ಈ ದಿನದ ಚಿಂತನೆ ಒಂದು 8 ನಿಮಿಷ 10 ನಿಮಿಷದ ಒಳಗೆ ಇರುತ್ತದೆ. ಆದರೆ ಆ ಒಂದು ಚಿಂತನೆ ನಿಮಗೆ ಖಂಡಿತವಾಗಿ ಮಾರ್ಗದರ್ಶನವಾಗಿರುತ್ತದೆ. ಈ ಸ್ವರ್ಗೀಯ ಮನ್ನವನ್ನು ಧ್ಯಾನಿಸುತ್ತಾ ಇದ್ದೀರಿ. ಇವತ್ತು 26ನೆಯ ಧ್ಯಾನವನ್ನು ಧ್ಯಾನಿಸ್ತಾ ಇದ್ದೇವೆ. ಎಷ್ಟು ಜನ ಈ ಧ್ಯಾನಗಳನ್ನ ಕೇಳಿ ಆದ ಮೇಲೆ ಈ ಧ್ಯಾನದಲ್ಲಿ ನಾನು ಕೇಳಿದಂತೆಯೇ ನಾನು ನಡೆಯಬೇಕೆಂದು ಎಷ್ಟು ಜನ ಪ್ರಯತ್ನಿಸಿದ್ದೇವೆ? ಅಥವಾ ಎಷ್ಟು ಜನ ಕೆಟ್ಟದನ್ನು ಬಿಟ್ಟು ಬಿಟ್ಟಿದ್ದೇವೆ? ಗೊತ್ತಿಲ್ಲ. ಹೌದು ಪ್ರಿಯರೇ, ದೇವರ ವಾಕ್ಯ ಅದೇ ನಾನು ಹೇಳಿದ್ದು. ನಾನು ಪ್ರೀತಿಸುತ್ತೇನೆ ಎಂಬುದಾದರೆ, ನಾನು ನಿಜವಾಗಿಯೂ ನನ್ನ ನೆರೆಯವನನ್ನ ಪ್ರೀತಿಸುತ್ತೇನೆ ಎಂದರೆ ಅವನ ಕಣ್ಣುಗಳಲ್ಲಿ ನಾನು ಕರಡನ್ನು ಕಾಣಲಾಗುವುದಿಲ್ಲ. ನನ್ನ ಕಣ್ಣಿನಲ್ಲಿಯೇ ಕರಡು ಬರುತ್ತಾ ಇರ್ತದೆ. ಅಯ್ಯೋ, ನನ್ನಿಂದ ಅವರಿಗೆ ಬೇಸರವಾಯಿತೆ, ಅಯ್ಯೋ ನನ್ನ ಮಾತುಗಳು ಅವರನ್ನು ಕೊಲೆಗೈಯಲ್ಪಟ್ಟಿತೆ, ಅಯ್ಯೋ ನನ್ನ ಕ್ರಿಯೆಗಳು ಅವರಿಗೆ ವೇದನೆಯನ್ನು ತಂದಿತೆ, ಅಯ್ಯೋ ನನ್ನ ಪ್ರೀತಿಯಲ್ಲಿ ಏನಾದರೂ ಕೊರತೆವಾಯಿತೆ. ಇದು ಮಾತ್ರವಿರುತ್ತದೆ. ಒಂದು ಪಕ್ಷ ನನ್ನ ಮುಂದೆ ಇರುವಂತ ವ್ಯಕ್ತಿ ಕೋಪಿಸಿದರು, ಕಿರಿಚಾಡಿದರು, ಏನೇ ಕೂಗಾಡಿದರು, ಏನೇ ತಪ್ಪನ್ನು ತೋರಿಸಿದರು, ನನ್ನ ಮನಸ್ಸಿನಲ್ಲಿ ಬರಬೇಕು, ಅವರು ಹೇಳುತ್ತಿರುವುದರಲ್ಲಿ ಸತ್ಯವಿದೆ, ಅವರು ಹೇಳುತ್ತಿರುವುದರಲ್ಲಿ ಒಳಿತಿದೆಯಾ ಕೆಡುಕಿದೆಯಾ, ನಾನಲ್ಲಿ ನನ್ನನ್ನು ಬದಲಾಯಿಸಬೇಕು. ಇದು ಪ್ರಿಯರೇ, ನೆರೆ ಹೊರೆಯವರನ್ನ ನಾನು ಪ್ರೀತಿಸದೆ ಹೋದರೆ ನನ್ನಲ್ಲಿ ಪವಿತ್ರ ಆತ್ಮರಿಲ್ಲ, ನಿನ್ನಲ್ಲಿ ಪವಿತ್ರ ಆತ್ಮರಿಲ್ಲ. ಹೇಳ್ತಾರೆ, ನಾಯಿ ಮೊಲೆಯಲ್ಲಿ ಹಾಲಿದ್ರೆ ದೇವರಿಗ ದಿಂಡ್ರಿಗ ಎಂಬಂತ ಒಂದು ಗಾದೆ ಇದೆ. ಪ್ರಿಯರೇ, ನಾಯಿ ಮೊಲೆಯಲ್ಲಿ ಹಾಲಿದ್ರೆ ನಾಯಿಗೆ ಮಾತ್ರ, ನಾಯಿ ಮರಿಗೆ ಮಾತ್ರ, ಯಾರಿಗೂ ಉಪಯೋಗ ಆಗುವುದಿಲ್ಲ. ಹಾಗೆ ಕೆಲವರು ತಮ್ಮ ಜೀವಿತದಲ್ಲಿ ಜೀವಿಸ್ತಾ ಇದ್ದಾರೆ. ತಮಗಿರೋ ಸ್ವಲ್ಪ ಹಣವನ್ನು ಇಟ್ಟು, ತಮಗಿರೋ ಸ್ವಲ್ಪ ಆಸ್ತಿಯನ್ನು ಇಟ್ಟು, ತಮಗಿರೋ ಸ್ವಲ್ಪ ಅಂತಸ್ತನ್ನು ಇಟ್ಟು ಅವರು ನಾಯಿಯಾಗೆ, ಅಂದರೆ ನಾಯಿ ಮೊಲೆಯಲ್ಲಿ ಹಾಲಿದ್ದಾಗೆ ಅವರದೇ ಆಗಿ ಅವರೇ ಜೀವಿಸ್ತಾ ಇದ್ದಾರೆ ಅಷ್ಟೇ. ಪ್ರಿಯರೇ,
ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಆನಂದವು ನಿಮ್ಮಲ್ಲಿ ತುಂಬಿ ತುಳುಕಬೇಕೆಂದು ಇದೆಲ್ಲವನ್ನು ನಿಮಗೆ ಹೇಳ್ತಾ ಇದ್ದೇನೆ. ಇದೆಲ್ಲವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಪ್ರಿಯ ಸಹೋದರನೇ, ಸಹೋದರಿಯೇ, ನಿನ್ನ ನೆರೆಯವರನ್ನು ಪ್ರೀತಿಸುವಾಗ ಮಾತ್ರವೇ ನಿನ್ನಲ್ಲಿ ಪವಿತ್ರ ಆತ್ಮರಿರಲು ಸಾಧ್ಯ. ಕಳೆದ 10 ಧ್ಯಾನಗಳ ಹಿಂದೆ ನಾನು ಹೇಳಿದ್ದೆ, ವ್ಯಭಿಚಾರಿಯನ್ನ ಪ್ರೀತಿಸಲಿಕ್ಕೆ ನಿನಗೆ ಸಾಧ್ಯವಾ? ಒಂದು ರೋಗಿಯನ್ನ, ಭಿಕ್ಷುಕನನ್ನ ನಿನಗೆ ಪ್ರೀತಿಸಲಿಕ್ಕೆ ಸಾಧ್ಯವಾ? ಅಯ್ಯೋ ಹೋಗಿ ಬ್ರದರ್, ಕೆಲಸ ನೋಡ್ಕೊಂಡು ಮನೇಲಿರೋ ಗಂಡನ್ನೇ ಪ್ರೀತಿಸೋದಿಲ್ಲ, ಇನ್ನು ಪಕ್ಕದ ನೆರೆಯವ್ರನ್ನ ಪ್ರೀತಿಸ್ತಾರ? ಅಯ್ಯೋ ಹೋಗಿ ಬ್ರದರ್, ಗಂಡನಿಗೆ ಮರ್ಯಾದೆಯಿಂದ ಊಟ ಹಾಕೋದಿಲ್ಲ, ಇನ್ನು ನೆರೆಯವ್ರನ್ನ ಎಲ್ಲಿ ಪ್ರೀತಿಸ್ಲಿಕ್ಕಾಗ್ತದೆ? ಅಯ್ಯೋ ಹೋಗಿ ಬ್ರದರ್, ಹೆಂಡತಿಗೆ ಊಟ ಹಾಕೋದಿಲ್ಲ, ಮಕ್ಕಳಿಗೆ ಬಟ್ಟೆ ಕೊಡೋದಿಲ್ಲ, ಏನು ಕೊಡೋದಿಲ್ಲ, ಹೇಗೆ ದೇವರನ್ನ ಪ್ರೀತಿಸ್ಲಿಕ್ಕಾಗ್ತದೆ? ಯೋಚನೆ ಮಾಡು ನನ್ನ ಸಹೋದರ, ಸಹೋದರಿ, ಯೋಚಿಸು. ದೇವರ ಮಕ್ಕಳು ನಾವಾಗಿದ್ದೇವೆ. ನಾನು ಹೇಳಿದ ಪವಿತ್ರಾತ್ಮರು ಅಂದರೆ ಕೇವಲ ಒಂದು ಶಬ್ದವಾಗಿ ನೋಡುವುದರಿಂದ ಪವಿತ್ರಾತ್ಮರು ಸಿಕ್ಕುವುದಿಲ್ಲ. ನೀನು ಕುಳಿತುಕೊಂಡು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿಬಿಟ್ಟೆ ಎಂದರೆ ಪವಿತ್ರಾತ್ಮ ನಿನಗೆ ಸಿಕ್ಕುವುದಿಲ್ಲ, ಸಿಕ್ಕುವುದಿಲ್ಲ, ಸಿಕ್ಕುವುದಿಲ್ಲ. ನೀನು 4 ಜನರಿಗೆ ಬೋಧನೆ ಮಾಡಿಬಿಟ್ರು ಪವಿತ್ರಾತ್ಮರು ಸಿಕ್ಕುವುದಿಲ್ಲ. ನೀನು ಎಷ್ಟು ನಿನ್ನ ಸಾಕ್ಷಿಗಳನ್ನ, ಆ ಸಾಕ್ಷಿ ಕೇಳು, ಈ ಸಾಕ್ಷಿ ಹೇಳು, ಆ ಸಾಕ್ಷಿ ಮಾಡು ಎಂದು ಏನೇ ಹೇಳಿದ್ರು ನೀನು ಪವಿತ್ರಾತ್ಮರನ್ನ ಕಾಣಲು ಸಾಧ್ಯವಿಲ್ಲ. ನೀನು ಅಥವಾ ನಾನು ಪವಿತ್ರಾತ್ಮರನ್ನ ಅನುಭವಿಸಬೇಕಾದರೆ, ನಿನ್ನಲ್ಲಿ ಅಥವಾ ನನ್ನಲ್ಲಿ ಪವಿತ್ರಾತ್ಮರು ವಾಸ ಮಾಡಬೇಕಾದರೆ, ನನ್ನ ಅನುದಿನ ಜೀವಿತದ ಪಯಣದಲ್ಲಿ ನಾನು ನೆರೆಯವರನ್ನ ಪ್ರೀತಿಸುತ್ತಾ, ನೆರೆಯವರಲ್ಲಿ ಪ್ರಭುವನ್ನ ಕಾಣುತ್ತಾ, ನಾನು ನನ್ನನ್ನ ತಗ್ಗಿಸಿಕೊಳ್ಳುತ್ತಾ, ದೈವ ವಾಕ್ಯದ ವಿಧಿಗನುಸಾರವಾಗಿ ಜೀವಿಸುತ್ತಾ, ಅವರಿಗಿಂತ ನಾನು ಅಲ್ಲ, ನನಗಿಂತ ಅವರಲ್ಲ, ನನಗಿಂತ ಅವರು ಒಳ್ಳೆಯವರು, ನನಗಿಂತ ಆತನು ಒಳ್ಳೆಯವನು, ದೇವರು ನನಗೆ ಕೊಟ್ಟಂತ ಬಹಳ ಸಂಗಾತಿಯಾದವನು, ಅತಿ ಪ್ರಿಯನು, ಅತಿ ಸುಂದರನು, ಸುಂದರಳು, ನನ್ನ ನೆರೆಯವರು ಅಯ್ಯೋ ನನಗೆ ಹಿತೈಷಿಯಾಗಿ ಬಂಧುವಾಗಿ ನೋಡಿ ಪ್ರೀತಿಸಿ ನೋಡಿ ಅಲ್ಲ ನೆರೆಯವರನ್ನ. ನೀವು ಮನಪೂರ್ವಕವಾಗಿ ನೆರೆಯವರನ್ನ ಪ್ರೀತಿಸುವಾಗ ಅವರು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ. ತಮಗಿರುವುದೆಲ್ಲವನ್ನ ಅವರು ಕೊಡುತ್ತಾರೆ, ತನಗಿರುವುದೆಲ್ಲವನ್ನ ಹಂಚಿಕೊಳ್ಳುತ್ತಾರೆ. ಪ್ರೀತಿಸಿ ನೋಡಿಯಲ್ಲ. ಪವಿತ್ರಾತ್ಮರನ್ನು ಅನುಭವಿಸಬೇಕಾದ್ರೆ ಪ್ರೀತಿಸಿ ನೋಡಿಯಲ್ಲ. ನೀ ಬೀಳುವಾಗಲೂ ನಿನ್ನನ್ನು ಎತ್ತಿಕೊಳ್ಳಲು ಓಡಿ ಬರುತ್ತಾರೆ. ನಿನ್ನ ಹಸಿದಿರುವಾಗಲೂ ನಿನಗೆ ಉಣ್ಣಲು ಬಡಿಸಲು ಬರುತ್ತಾರೆ. ನಿನ್ನ ಏಕಾಕಿತನದಿಂದಲೂ ನಿನ್ನ ಬಳಿ ಓಡೋಡಿ ಬರುತ್ತಾರೆ. ನಿನ್ನ ಕಷ್ಟದ ಸಮಯದಲ್ಲಿ ಸಾಂತ್ವನವನ್ನು ಕೊಡುತ್ತಾರೆ. ನಿನ್ನ ಕುಳಿತುಕೊಂಡರು, ನಿನ್ನ ಒಂದು ದಿನ ಹೊರಗೆ ಕಾಣದೆ ಹೋದರೂ ನಿನ್ನನ್ನು ಹುಡುಕಿ ಬಂದು ಬಾಗಿಲು ತಟ್ಟುತ್ತಾರೆ. ಯಾಕೆ? ಪವಿತ್ರಾತ್ಮರು ಅಲ್ಲಿ ವಾಸ ಮಾಡುತ್ತಾ ಇದ್ದಾರೆ. ಯಾಕೆಂದರೆ ನೀನು ನಿನ್ನ ನೆರೆಯವರನ್ನ ಯಾವ ವಿಧವಾದ ಕಳಂಕವಿಲ್ಲದೆ, ಯಾವ ವಿಧವಾದ ಕೊರತೆ ಇಲ್ಲದೆ ಪ್ರೀತಿಸುವುದರಿಂದ, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇನ್ನು ಎರಡನೆಯ ವ್ಯಕ್ತಿ ಇದ್ದಾರೆ. ಜನರ ಮುಂದೆ ಬರೀ ನಟಿಸಿ ನಡೆಯುವವರು, ಜನರ ಮುಂದೆ ಬರೀ ನಟಿಸಿ ಆದರೆ ಆ ವ್ಯಕ್ತಿಯ ಪವಿತ್ರಾತ್ಮರಿಲ್ಲ. ಹೌದು, ಆದರೆ ಆ ವ್ಯಕ್ತಿಯಲ್ಲಿ ಒಂದಲ್ಲ ಒಂದು ದಿನ ಆ ವ್ಯಕ್ತಿಯ ಜೀವನದಲ್ಲಿ ಎಲ್ಲರೂ ತಿರಸ್ಕರಿಸಿ ಬಿಡುತ್ತಾರೆ. ಆ ವ್ಯಕ್ತಿಯನ್ನ ಶಪಿಸಿ ಬಿಡುತ್ತಾರೆ. ಇವಳ, ಇವನ, ತನ್ನ ಗಂಡನನ್ನು ಗೌರವಿಸದಿರುವಳು, ತನ್ನ ಗಂಡನ ಸತ್ಕಾರ್ಯ ಮಾಡಿದಿರುವಳು, ಇವನ ತನ್ನ ಹೆಂಡತಿಯನ್ನು ಬಿಟ್ಟು ಈಗ ಅಕ್ರಮ ಮಾಡುತ್ತಿರುವವನು, ಕುಡಿಯುತ್ತಿರುವವನು, ಇವನ ಜನರು ಎಂದು ಹೇಳುತ್ತಾರೆ. ಕೆಲವು ಸಾರಿ ಜನರು ಹೇಳುವುದು ಕಿವಿಗೆ ಬೀಳುವುದಿಲ್ಲ. ಪವಿತ್ರಾತ್ಮ ಭರಿತನು ಯಾರು? ನಿನ್ನ ನೆರೆಯವರನ್ನ ಪ್ರೀತಿಸುವಾಗ ನೀನು ಪವಿತ್ರಾತ್ಮರನ್ನ ಅರಿತುಕೊಳ್ಳಲು ಸಾಧ್ಯ. ನೀನು ನಿನ್ನ ನೆರೆಯವರನ್ನ ಪ್ರೀತಿಸಿ ಸನ್ಮಾನಿಸುವಾಗ, ನಿನ್ನ ನೆರೆಯವನೇ ಯಾರೇ ಆಗಿರಬಹುದು, ರಸ್ತೆಯಲ್ಲಿ ಬಿದ್ದವನಾಗಿರಬಹುದು, ಅವನು ನಿನ್ನ ನೆರೆಯವನು. ನಿನ್ನ ಮನೆಯ ಪಕ್ಕದಲ್ಲಿ ಬೀದಿಯಲ್ಲಿ ಬಿದ್ದಿರುವವನು ನಿನ್ನ ನೆರೆಯವನು. ನಿನ್ನ ವಿಚಾರಣೆಯಲ್ಲಿರುವವನು ನೆರೆಯವನು. ಪ್ರೀತಿಸಿದೀಯಾ? ಪ್ರೀತಿಸುತ್ತಾ ಇದ್ದೀಯಾ? ಎಲ್ಲಿ ಬರ್ತಾರೆ? ನನಗೆ ಯಾರು ತಿನ್ನಿಸ್ತಾರ ಅವ್ರನ್ನ ಕರ್ಕೊಂಡೋಗಿ ತಿನ್ನಿಸ್ತೇನೆ. ನನ್ನನ್ನ ಹೋಟ್ಲಿಗೆ ಕರ್ಕೊಂಡೋದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ನನ್ನ ಮನೆಗೆ ಊಟಕ್ಕೆ, ನನ್ನನ್ನ ಮನೆಗೆ ಊಟಕ್ಕೆ ಕರೆದ್ರೆ ನಾನು ಕರಿತೀನಿ. ನನಗೆ ಕೊಟ್ರೆ ನಾನು ಕೊಡ್ತೀನಿ. ನನ್ನ ಹತ್ರ ಬಂದ್ರೆ ನಾನು ಹೋಗ್ತೀನಿ.
ನಾನು ನಾನು ನನಗೆ ನಾನು ನನಗೆ ನಾನು ನನಗೆ ಇಷ್ಟೇ. ನನಗೆ ಸಹಾಯ ಮಾಡಿದ್ರೆ ನಾನು ಮಾಡ್ತೀನಿ. ಇಲ್ಲ ಮುಖ ನನ್ಗೆ ಹಾಕ್ಬೇಕು ಅವ್ರ ಸಹವಾಸ. ಹೌದಲ್ಲ? ಎಸ್. ಅದರಿಂದ ನಾವು ಪ್ರತಿಯೊಂದು ಯಾಕೆ ಇಷ್ಟು ತೀಕ್ಷ್ಣವಾಗಿ ನಿಮ್ಮ ಮುಂದೆ ಈ ಶುಭ ಸಂದೇಶ ಸಾರಲ್ಪಡುತ್ತಾ ಇದೆ ಅಂದರೆ, ಪ್ರತಿಯೊಂದು ವಿಷಯದಲ್ಲಿ ನಾನು ಪರಿಶೀಲನೆ ಮಾಡಬೇಕು, ಪವಿತ್ರಾತ್ಮರು ನನ್ನಲ್ಲಿದ್ದಾರಾ, ಪವಿತ್ರಾತ್ಮರೊಡನೆ ನಾನಿದ್ದೇನಾ. ಪ್ರತಿಯೊಂದು ವಿಷಯದಲ್ಲಿಯೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಯಾವ ಕೌನ್ಸಿಲಿಂಗ್ಗೆ ಹೋಗ್ಬೇಕಾಗಿಲ್ಲ, ಯಾವ ಸ್ವಾಮಿಯರ ಹತ್ರ ಹೋಗ್ಬೇಕಾಗಿಲ್ಲ, ಯಾವ ಬ್ರದರ್ ಹತ್ರ ಹೋಗ್ಬೇಕಾಗಿಲ್ಲ, ಎಲ್ಲಿ ಹೋಗ್ಬೇಕಾಗಿಲ್ಲ. ನಿಮ್ಮಲ್ಲಿ ಪವಿತ್ರಾತ್ಮರು ಇದ್ದಾರೆ ಎಂಬುದನ್ನು ನೀವೇ ಅರ್ಥ ಮಾಡ್ಕೊಳ್ಬೋದು. ನೋಡಿ, ಈ ಧ್ಯಾನವನ್ನು ಕೇಳ್ತಾ ಇದ್ದೀರಿ, 26ನೇ ಧ್ಯಾನಕ್ಕೆ. ಇವತ್ತಿನ ಈ ಧ್ಯಾನದಲ್ಲಿ ನೀವು ಅರ್ಥ ಮಾಡ್ಕೊಂಡ್ಬಿಡ್ತೀರಿ. ಎಷ್ಟೋ ಜನರಿಗೆ ಅರಿವಾಗಿ ಹೋಯ್ತು, ನಿಮ್ಮಲ್ಲಿ ಪವಿತ್ರಾತ್ಮರು ಇದ್ದಾರಾ ಇಲ್ಲ ಎಂಬುದನ್ನು ನೀವೇ ಅರ್ಥ ಮಾಡ್ಕೊಂಡ್ಬಿಡ್ತೀರಿ. ನಿಮಗೆ ಗೊತ್ತಾಗಿ ಬಿಡುತ್ತದೆ ನಿಮ್ಮ ಸ್ವಭಾವಗಳಿಂದ, ನಡೆನುಡಿಗಳಿಂದ. ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ, ಪರರಿಗೆ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಸಾರಿಯೋ ಪಾಡೋಬರ. ಪ್ರಾರ್ಥನಾ ಸಹಾಯಕ್ಕಾಗಿ 9902423181. May God bless you. Praise the Lord.